ನೋಡಿ ಫ್ರೆಂಡ್ಸ್, ಇಷ್ಟೊಂದು ಅದ್ಭುತವಾದ ಬೆಳೆ ಸೂರ್ಯಪಾನ ನಮ್ಮ ಹೊಲದಲ್ಲಿ ಈ ವರ್ಷ ಭಾರಿ ಅದ್ಭುತವಾದ ಬೆಳೆ ಬಂದದ. ಇದು ಕಂಪ್ಲೀಟಾಗಿ ನಮ್ಮ ಕೈ ಸೇರ್ಬೇಕಾದ್ರೆ ಮಳೆ ಇಷ್ಟಕ್ಕೆ ಸ್ಟಾಪ್ ಆಗಬೇಕು. ಇಲ್ಲಾಂದರೆ ಈ ಬೆಳೆನೂ ಕೈಗೆ ಬರೋದಿಲ್ಲ, ಕೈಗೆ ಬಂತು ಬಾಯಿಗೆ ಬರೋದಿಲ್ಲ ಅಂತಾರಲ್ಲ, ಆ ಥರ ಆಗ್ಬಿಡ್ತವೆ. ಯಾಕಂದ್ರೆ ಈಗ ಸಾಕಷ್ಟು ಲಾಗೋಡಿ ಮಾಡ್ತಾರೆ ರೈತರು. ಏನಾರೇ ಕರುಣೆ ತೋರಿಸ್ಬೇಕು ನಿಸರ್ಗ, ಇಲ್ಲ ಇವ್ನಿಗೆ ಪೂರ್ತಿನೇ ಲಾಸ್ ಆಗಬೇಕು ಅಂತ ಅವನ ಮನಸ್ಸಿನಾಗಿತ್ತಂದ್ರೆ ಇದು ಎಷ್ಟು ಲಾಸ್ ಆಗಿಬಿಡ್ತದೆ. ಲಾಸ್ ಆಯ್ತು ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಸರ್ಕಾರಕ್ಕೆ ಕೇಳಬೇಕಾಗ್ತದೆ, ಮತ್ತು ಪರಿಹಾರ ಕೊಡ್ರಿ ಅಂತೇಳಿ. ಆ ಸರ್ಕಾರದ ಮೇಲೆ ದುಡ್ಡಿಲ್ಲ ಅಂತ ಹೇಳ್ತದೆ. ಪರಿಹಾರ ಕೊಡೋದಂತೂ ಅವರು ಲೇಬರ್ ಚಾರ್ಜ್ ಆಗಟ್ಟು ಕೊಡೋದಿಲ್ಲ ಪರಿಹಾರ. ಆ ರೈತರ ಕಷ್ಟ ಕೇಳೋರು ಯಾರು? ಸುಮ್ಮ ಹೆಸರಿಗೆ ಮಾತ್ರ ಜೈ ಕಿಸಾನ್ ಜೈ ಜವಾನ್. ಬರಬೇಡ ನಡಿ, ಹೊಲಸಾತ ಬೀಳ್ತಿ ನಡಿ, ನಡಿ. ನನಗೆ ನಮ್ಮ ಫ್ರೆಂಡಿಗೆ ಯಾವುದೇ ಕೆಲಸ ಇಲ್ಲ. ಇವತ್ತು ಬೇರೆ ಊರಿಗೆ ಸುತ್ತಾಡೋಕೆ ಹೊಂಟಿದ್ದೇವೆ ನೋಡ್ರಿ. ನಿಮಗೂ ಏನಾರೇ ಹೊಸದು ಕಂಡ್ರೆ ತೋರಿಸ್ತೇವೆ. ವಿಡಿಯೋದಾಗ ಕಂಟಿನ್ಯೂ ಇರ್ರಿ, ನೋಡೋಣ ಬರ್ರಿ. ಪೂರ್ತಿ ಮಳೆ ಬಂದು ನೀರು ತುಂಬಿಕೊಂಡು ರೋಡ್ ಮ್ಯಾಗ ಹ್ಯಾಂಗೆ ಹೋಗ್ತಾವೆ ನೋಡ್ಬೋದು ನೀವು. ಇಲ್ಲಿ ಇದು ತೆಗ್ಗಳಿ ಬ್ರಿಡ್ಜ್. ಸಣ್ಣರಿದ್ದಾಗ ನೀರಾಗ ಆಟ ಆಡಿರ್ತಾವೆ ನೋಡು, ಆ ಥರ ಫೀಲಿಂಗ್ ಆಗ್ತದೆ ರೀ. ಅಟ್ಟೆ ಕಡಿಮೆ ನೀರು ಇರ್ಬೇಕು, ಮತ್ತು ಜಾಸ್ತಿ ನೀರಿದ್ದಾಗ ಮಜಾ ಬರೋದಿಲ್ಲ. ಇದು ಮಜಾ ಬತ್ತು ನೋಡ್ರಿ ನಮಗೆ. ಕಪ್ಪು ನೀರು ಹ್ಯಾಂಗೆ ಬರೋದು. ನೀರಾಗ ಟೈಮ್ ಪಾಸ್ ಮುಗಿಸ್ಕೊಂಡು ಮತ್ತೊಂದು ಹಳ್ಳಿಗೆ ಅಲ್ಲಿ ಕೆಲಸ ಇತ್ತು, ಸಾಗನೂರು ಎಂಬ ಹಳ್ಳಿಗೆ ಹೋಗಿ ವಾಪಸ್ ಬಂದೇವ್ರಿ. ಆ ಊರಿಗೆ ಹೋಗಿದ್ದ ಕೆಲಸ ಏನಪ್ಪ ಅಂದ್ರೆ ಸಾಗನೂರಿಗೆ ದೇವ್ರಾಗ ಕೇಳೋದಿತ್ತು. ಅಲ್ಲಿದ್ದು ನಾವು ವಿಡಿಯೋ ಮಾಡಿಲ್ಲ ಯಾವುದು. ದೇವ್ರಾಗ ಕೇಳ್ಕೊಂಡು ವಾಪಸ್ ಬಂದೆವು. ನಮ್ಮ ಅಂಬಾರಿ ಪೂರಾ ಸಿಕ್ಕಾಪಟ್ಟೆ ರೋಡ್ ಖರಾಬಿತ್ತು, ಕೆಸರು ತುಂಬ್ಕೊಂಡಿತ್ತು, ಹೊಲಸು ಭಾಳ ಆಗಿತ್ತು. ವಾಟರ್ ವಾಶ್ ಮಾಡಿದೆವು, ನಾವೇ ತೊಳೆದಿದ್ದೆವು, ಆದರೆ ಸ್ವಚ್ಛ ಆಗಿದ್ದಿಲ್ಲ. ವಾಟರ್ ವಾಶ್ ಮಾಡಿಕೊಂಡು ನಾಷ್ಟ ಅದು ಮಾಡಿದೆವು ನೋಡ್ರಿ. ಮತ್ತು ಬಂದ್ರವಾಡದಾಗ ನಾಷ್ಟ ಮಾಡಿಕೊಂಡು ರಿಟರ್ನ್ ನಮ್ಮ ಊರ ಕಡೆ ನಾವು ಹೊಂಟೇವು ನೋಡ್ರಿ. ನೀವು ನೋಡ್ಬೋದು ನಮ್ಮ ಅಂಬಾರಿ ಹ್ಯಾಂಗೆ ಮಿಂಚಾಗತ್ತದ. ಫೈನಲಿ ನಾವು ನಮ್ಮ ಊರ ಕಡೆ ಹೊಂಟಿದ್ದೆವು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೆವು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗಾಮಿ. ಧನ್ಯವಾದಗಳು ಎಲ್ಲರಿಗೂ.